ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯುಗಾದಿಗೂ ಮುನ್ನ ಗಾರ್ಡನ್ ಸಿಟಿ ಬೆಂಗಳೂರು ಫುಲ್ ಪಿಂಕ್ ಸಿಟಿಯಾಗಿ ಬದಲಾಗಿದೆ. ರಾಜಧಾನಿಯ ಈ ಒಂದು ಗುಲಾಬಿ ಸೌಂದರ್ಯದ ಹಿಂದಿನ ಶಿಲ್ಪಿ ಯಾರು? ಇಲ್ಲಿದೆ ಬೆಂದಕಾಳೂರಿನ ಪರಿಸರ ಕ್ರಾಂತಿಯ ರೂವಾರಿ ಕುರಿತು ಅಚ್ಚರಿಯ ಮಾಹಿತಿ. ಪಿಂಕ್ ಸಿಟಿಯಾದ ಸಿಲಿಕಾನ್ ಸಿಟಿ ಬೆಂಗಳೂರು. ಈ ಮರಗಳ ಹಿಂದಿರೋ ಆ ಪರಿಸರ ಪ್ರೇಮಿ ಯಾರು? ಚಳಿಗಾಲದ ಮೈಕೊರೆಯುವಂತಹ ಚಳಿ ಮುಗಿದು ಯುಗಾದಿಯ ಹೊಸ ವರ್ಷಕ್ಕೆ ಪ್ರಕೃತಿ ಸಜ್ಜಾಗುತ್ತಿರುವಾಗಲೇ ಬೆಂಗಳೂರು ತನ್ನ ಹಸಿರು ಪೋಷಾಕನ್ನ ಕಳಚಿ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನ ಉಟ್ಟಂತೆ ಕಂಗೊಳಿಸ್ತಾ ಇದೆ. ನಗರದ ರಸ್ತೆಗಳಲ್ಲಿ ಉದ್ಯಾನಗಳಲ್ಲಿ ಎಲೆಗಳಿಗಿಂತ ಹೂವುಗಳೇ ಹೆಚ್ಚಾಗಿ ಕಾಣ್ತಿದೆ. ಹೌದು, ಬೆಂಗಳೂರು ಅಂತ ಹೇಳಿದರೆ ನೆನಪಾಗುವಂಥದ್ದು ಇಲ್ಲಿನ ಹವಾಮಾನ ಹಾಗೂ ಹಸಿರು. ಆದರೆ ಯುಗಾದಿ ಹಬ್ಬಕ್ಕೆ ಸರಿಯಾಗಿ ಒಂದು ತಿಂಗಳು ಇರುವಾಗ ಹಸಿರು ನಗರಿಯು ಸಂಪೂರ್ಣವಾಗಿ ಗುಲಾಬಿ ನಗರಿಯಾಗಿ ಬದಲಾಗ್ತಾ ಇದೆ. ರಸ್ತೆಗಳ ಇಕ್ಕೆಲಗಳಲ್ಲಿ ಮನೆಗಳ ಮುಂದೆ ಗುಲಾಬಿ ಬಣ್ಣದ ಹೂವುಗಳು ರಾಶಿಯಾಗಿ ಬಿದ್ದಿರುತ್ತೆ. ದೂರದಿಂದ ನೋಡಿದ್ರೆ ಬೆಂಗಳೂರು ಯಾವುದೋ ವಿದೇಶದ ಚೆರಿ ಬ್ಲಾಸಮ್ ನಗರದಂತೆ ಭಾಸವಾಗುತ್ತೆ. ಬೆಂಗಳೂರಿನ ರಸ್ತೆಗಳನ್ನ ಗುಲಾಬಿ ಬಣ್ಣಕ್ಕೆ ತಿರುಗಿಸುವಂತಹ ಆ ಒಂದು ಸುಂದರ ಮರಗಳ ಹೆಸರು ಟ್ಯಾಬೂಬಿಯಾ ರೋಸಿಯಾ. ಮೂಲತಃ ದಕ್ಷಿಣ ಅಮೆರಿಕ ಮತ್ತು ಮೆಕ್ಸಿಕೋ ದೇಶದ ಈ ಮರಗಳನ್ನ ಜನಪ್ರಿಯವಾಗಿ ಪಿಂಕ್ ಟ್ರಂಪೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಏಕೆಂದರೆ ಇದರ ಹೂಗಳು ತುತ್ತೂರಿಯ ಆಕಾರದಲ್ಲಿರುವಂತಹ ಕಾರಣ. ಟ್ಯಾಬೂಬಿಯಾ ರೋಸಿಯಾ ಅನ್ನುವಂತಹ ಮರಗಳು ಸಾಮಾನ್ಯವಾಗಿ ಜನವರಿ ಕೊನೆಯಿಂದ ಮಾರ್ಚ್ ತಿಂಗಳವರೆಗೆ ಅಂದ್ರೆ ಯುಗಾದಿ ಹಬ್ಬದ ಆಸುಪಾಸಿನಲ್ಲಿ ಸಂಪೂರ್ಣವಾಗಿ ಹೂ ಬಿಡುತ್ತೆ. ಈ ಸಮಯದಲ್ಲಿ ಮರಗಳ ಎಲೆಗಳೆಲ್ಲ ಉದುರಿ ಕೇವಲ ಗುಲಾಬಿ ಹೂಗಳು ಮಾತ್ರ ಕಾಣಸಿಗುತ್ತೆ. ಹಾಗಾದ್ರೆ ಈ ಮರಗಳನ್ನ ಬೆಂಗಳೂರಿಗೆ ತಂದ ಆ ಮಹಾನ್ ವ್ಯಕ್ತಿ ಯಾರು ಗೊತ್ತಾ? ಅವರೇ ಸೇತುರಾಮ್ ಗೋಪಾಲರಾವ್ ನೇಗಿಲ್ದಾಲ್ ಅನ್ನುವಂತಹ ಅರಣ್ಯ ಇಲಾಖೆ ಅಧಿಕಾರಿ. 1982 ಮತ್ತು 1987 ನಡುವೆ ಅವರು ಜನಪ್ರಿಯವಾಗಿದ್ದ ಟ್ಯಾಬೂಬಿಯಾ ರೋಸಿಯಾದ 15 ಲಕ್ಷ ಗಿಡಗಳನ್ನ ನೆಟ್ಟರು. ಮುಂದುವರೆದು ಇದೇ ಕುಟುಂಬಕ್ಕೆ ಸೇರಿದ ಟ್ಯಾಬೂಬಿಯಾ ಅರ್ಜೆಂಟಿಯಾ ಅನ್ನುವಂತಹ ಮರಗಳು ಬೆಂಗಳೂರಿನಲ್ಲಿದೆ. ಅವು ಕಡು ಹಳದಿ ಬಣ್ಣದ ಹೂಗಳನ್ನ ಬಿಡುತ್ತೆ. ಇದನ್ನ ಗೋಲ್ಡನ್ ಟ್ರಂಪೆಟ್ ಅಂತಲೂ ಕೂಡ ಕರೀತಾರೆ. ಒಟ್ಟಾರೆಯಾಗಿ ಇಂದು ಬೆಂಗಳೂರಿನ ರಸ್ತೆಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಅರಳುವಂತಹ ಆ ಗುಲಾಬಿ ಬಣ್ಣದ ಟ್ಯಾಬೂಬಿಯಾ ಅವೆಲಾನಿಡೆ ಹೂಗಳು ಕೇವಲ ಸೌಂದರ್ಯದ ಸಂಕೇತ ಅಲ್ಲ, ಅವು ಎಸ್ಸಿ ನೇಗಿನ ಹಾಲ್ ಅನ್ನುವಂತಹ ಪರಿಸರ ಪ್ರೇಮಿಯ ದೂರದೃಷ್ಟಿಯ ಫಲ. ಸಿಮೆಂಟ್ ಕಾಡಿನ ನಡುವೆಯೂ ಕೂಡ ಬೆಂಗಳೂರು ತನ್ನ ಉದ್ಯಾನ ನಗರಿ ಅನ್ನುವಂತಹ ಹೆಗ್ಗಳಿಕೆಯನ್ನ ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಇಂತಹ ಮೌನ ಕ್ರಾಂತಿಗಳೇ ಕಾರಣ.